ನೋಡಿ, ಭೈರವ ಅನ್ನೋ ಹೆಸರನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಭಿರು ಅನ್ನೋ ಒಂದು ಪದದಿಂದ ಹುಟ್ಕೊಂಡಿರೋದು ಭೈರವ. ಭಿರು ಅಂದ್ರೆ ಫಿಯರ್ಸಮ್, ಭಯಾನಕವಾದಂಥ. ಶಿವನಿಗೂ 5 ಮುಖ, ಬ್ರಹ್ಮನಿಗೂ 5 ಮುಖ. ಈ ಭೈರವನ ರೂಪವನ್ನು ಪಡಿಬೇಕು ಅಂತ. ಏನಪ್ಪ ಭೈರವನ ರೂಪ ಅಂತ ಕೇಳಿದ್ರೆ, ಮೈ ಮೇಲೆ ಒಂದು ವಸ್ತ್ರವೂ ಇರಕೂಡದು. ಕಾಲಭೈರವನಾಗಿ, ಕಾಲಭೈರವನ ಪರಂಪರೆ ನಮ್ಮ ಆದಿಚುಂಚನಗಿರಿಯಲ್ಲಿದೆ, ತಾವು ಗಮನಿಸ್ಬೋದು. ಹಾಗಾಗಿ ಅವನ ಒಂದು ಕೃಪೆಯನ್ನು ಪಡ್ಕೊಂಡ್ರೆ ನಮಗೆ ಬಹುತೇಕ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರುವಷ್ಟು ಚಿನ್ನ ಬರುತ್ತೆ. ಅಷ್ಟಭೈರವರ ಜೊತೆ ಅಷ್ಟಮಾತ್ರಿಕೆ, ಅಷ್ಟಭೈರವಿ ಯಾರಾದರೂ ಸರಿ. ಶಿವನ ದೇವಸ್ಥಾನಗಳು ಕೂಡ ದಾಳಿ ಮಾಡಿದ್ದಾರೆ, ದಾಳಿಕೋರರು. ಆದರೆ ಭೈರವನ ದೇವಸ್ಥಾನಕ್ಕೆ ಯಾವತ್ತೂ ದಾಳಿ ಮಾಡೋಕ್ಕಾಗಿಲ್ಲ. ಆದರೆ ನಾವು ಸಾಮಾನ್ಯವಾಗಿ ಶಿವನ ಪೂಜೆ ಮಾಡಿದ್ರು, ಆತನನ್ನು ಯಾವುದೇ ರೂಪದಲ್ಲಿ ಪೂಜೆ ಮಾಡಿದ್ರು, ಭೈರವನ ರೂಪದಲ್ಲಿನ ಶಿವನನ್ನು ಸಾಮಾನ್ಯವಾಗಿ ಜನ ಪೂಜೆ ಮಾಡೋದು ನೋಡೋದಿಲ್ಲ. ನಾವು ಸಾಮಾನ್ಯವಾಗಿ ನಾಯಿ ನಾರಾಯಣ ಅಂತ ಕರಿತೀವಿ. ನಾರಾಯಣನೇ ಶಿವನ ಜೊತೆ ಇದ್ದ ಅಂತ ಹೇಳಬಹುದಾ? ಇಲ್ಲಿ ಎಲ್ಲಿ ಶಿವ ದೇವಾಲಯವಿದೆಯೋ ಅಲ್ಲೆಲ್ಲ ನಾರಾಯಣನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ನಾರಾಯಣ ಇದ್ದೇ ಇರ್ತಾನೆ. ಆದರೆ ಅಲ್ಲಿ ಯಮ ಆ ರೂಪದಲ್ಲಿ ಬಂದಿದ್ದ ಅಂತ ಹೇಳಿ, ಯಮ ಅಂತ ಬಂದರೂ ಕೂಡ ಅವನು ನಾರಾಯಣ ತಾನೆ. ಯಮ ಅಂದ್ರೆ ಯಾರು? ಕಾಲ. ಕಾಲ ಅಂದ್ರೆ ಯಾರು? ಅವನೇ ನಾರಾಯಣ.